ನೋಡಿ, ಇವರು ಕಬೀರ್ ದಾಸರು ಅವರ ದೋಹೆಯಲ್ಲಿ ಬಹಳ ವಿಶಿಷ್ಟವಾಗಿ ಇದನ್ನ ಬರೀತಾರೆ. ಹೇಗೆ ಅಂತಂದ್ರೆ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಹೆಂಡತಿ ಇವರಿಗೆಲ್ಲ ಕೆಲವರಿಗೆ ಸಮಾಧಿಯ ಸ್ಥಳಕ್ಕೆ ಬರುವಷ್ಟರ ಮಟ್ಟಿಗೆ, ಅವರಿಗೆ ಅಗ್ನಿಯಲ್ಲಿ ದಹಿಸುವ ಸ್ಥಾನಕ್ಕೆ ಬರುವವರೆಗೆ ದುಃಖ ಇರ್ತದಂತೆ. ಕೆಲವರಿಗೆ 5 ದಿವಸದ ಕಾರ್ಯ ಆಗೋವರೆಗೆ, ಕೆಲವರಿಗೆ 10ನೇ ದಿನದ ಕಾರ್ಯ ಮುಗಿದಾಗ ಭಾರ ಕಡಿಮೆ ಆಗ್ಬಿಡುತ್ತೆ. ಇನ್ನು ಕೆಲವರಿಗೆ 11ನೇ ದಿವಸಕ್ಕೆ, 12ನೇ ದಿವಸಕ್ಕೆ, ಇನ್ನು ಕೆಲವರಿಗೆ ವೈಕುಂಠ ಸಮಾರಾಧನೆ ಮಾಡಿಬಿಟ್ರೆ 13ನೇ ದಿವಸಕ್ಕೆ ಅಥವಾ 14ನೇ ದಿವಸಕ್ಕೆ ಅವರು ಸಂಪೂರ್ಣವಾಗಿ ಮರ್ತ್ಬಿಡ್ತಾರಂತೆ. ಆದ್ರೆ ತಂದೆ ತಾಯಿಗಳು ಆ ಮಕ್ಕಳನ್ನ ಯಾವಾಗ್ಲೂ ಮರೆಯಲ್ವಂತೆ. ಯಾಕೆ ಅಂತಂದ್ರೆ, ಅಯ್ಯೋ ನನ್ನ ಮಗ ಈಗ ಇರಬೇಕಾಗಿತ್ತು. ಯಾಕಂದ್ರೆ ನಮ್ಮ ಸಂಸ್ಕೃತಿಯಲ್ಲಿ ಅಪುತ್ರಸ್ತೆ ಗತಿರ್ನಾಸ್ತಿ ಅನ್ನುವಂತಹ ಒಂದು ಮಾತಿದೆ. ಹಾಗೆ ಜ್ಞಾಪಕ ಮಾಡಿಕೊಂಡು ಕೊರಗುವಂತಹ ಸಂದರ್ಭದಲ್ಲಿ ಇನ್ನೇನು ಅವರು ನಮ್ಗೆ ಯಾರಿಗೂ ಸಿಗೋದೇ ಇಲ್ವೇನೋ, ಈ ದೇಹದ ಈ ಸಮಾಜದ ಯಾತ್ರೆಯನ್ನ ಮುಗಿಸ್ಬಿಡ್ತಾರೇನೋ, ಇಹಲೋಕದ ಯಾತ್ರೆಯನ್ನ ಅನ್ನುವಷ್ಟರ ಮಟ್ಟಿಗೆ ಮಾನಸಿಕವಾಗಿ ಜರ್ಜರಿತರಾಗಿದ್ರು, ದೈಹಿಕವಾಗಿ ಕೃಶರಾಗಿದ್ರು. ಅಂತಹ ಸಂದರ್ಭದಲ್ಲಿ ಹಿರಿಯರ ಮಾರ್ಗದರ್ಶನದಲ್ಲಿ ಅವರಿಗೆ ಸಿಕ್ಕಂತಹ ಇದುವರೆಗೆ ಮನೆಯ ಸೇವೆ ಆಗಿದೆ, ಮಗ, ಗಂಡ, ತಂದೆ ಇದನ್ನೆಲ್ಲ ನೋಡ್ಕೊಳ್ಬೇಕು ಅನ್ನುವಂತಹ ಲೌಕಿಕವಾದಂತಹ ಗಮನ ನಿಮ್ಗಿತ್ತು. ಇನ್ನು ಮುಂದೆ ಆಧ್ಯಾತ್ಮಿಕವಾದ ಒಲವನ್ನು ರೂಢಿಸಿಕೊಂಡು ಸಮಾಜದ ಕಡೆ ನಿಮ್ಮ ಗಮನ ಹರಿಯಲಿ ಅನ್ನುವಂತಹ ಹಿರಿಯರ ಸಂದೇಶದಂತೆ, ಅವರ ಮಾರ್ಗದರ್ಶನದಂತೆ ಹುಟ್ಟಿಕೊಂಡಂಥದ್ದು ಈ ಸುಭಾಷ್ ಎಂ ರಾವ್ ಚಾರಿಟಬಲ್ ಟ್ರಸ್ಟ್. ಅವತ್ತಿನಿಂದಲೂ ಕೂಡ ಇವತ್ತಿನವರೆಗೆ ಬೇಸಿಗೆಯ ಶಿಬಿರಗಳ ಮೂಲಕ ಅನೇಕ ವಿದ್ಯಾರ್ಥಿಗಳನ್ನ ಸಂಸ್ಕಾರಯುತವನ್ನಾಗಿ ಮಾಡತಕ್ಕಂತಹ ಒಂದು ಕಾರ್ಯದಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಅಂದ್ರೆ ಬೇಸಿಗೆ ಶಿಬಿರದಲ್ಲಿ ನಾವು ಸಂಸಾರ ಸಮೇತರಾಗಿ ಇಲ್ಲಿ ಇರ್ತಾ ಇದ್ವಿ. ಒಂದು ಗುಡಿಸಲಿತ್ತು, ಬಹುಶಃ ನಮ್ಮ ಶ್ರೀಕಂಠ ಸರ್ ಅವರು ಬಹಳ ಹತ್ತಿರದಿಂದ ಗಮನಿಸಿದ್ದಾರೆ. ಅವ್ರಿಗೂ ಈ ಮನೆಗೂ ತುಂಬಾ ಅನ್ಯೋನ್ಯವಾಗಿರ್ತಕ್ಕಂತಹ ಸಂಬಂಧ. ಆ ಗುಡಿಸಿನಲ್ಲಿ ಬೇಸಿಗೆ ಶಿಬಿರ ನಡೀತಾ ಇತ್ತು.